ಮಿತ್ರರೇ ನಮಸ್ಕಾರ. ನಾವಿವತ್ತು ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕೇಳ್ಕೊಂಡಾಗೆ ಮತ್ತು ನನಗೂ ಸಾಕಷ್ಟು ದಿನಗಳಿಂದ ಅನ್ಸಿದ್ರಿಂದ ಶ್ರೀರಾಮಚಂದ್ರನ ಜಾತಕ ವಿಶ್ಲೇಷಣೆ ನಾವಿವತ್ತು ಮಾಡೋಣ. ಮತ್ತು ಅದು ಅಲ್ಲದೆ ಇಂಟರ್ನೆಟ್ ಅಲ್ಲಿ ಎಷ್ಟೊಂದು ರಾಮಚಂದ್ರನ ಜಾತಕ ಅವೈಲೇಬಲ್ ಇದಾವೆ. ಆದ್ರೆ ನಾನು ಈ ಜಾತಕವನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೆ ಎರಡು ಕಾರಣಗಳಿವೆ. ಮೊದಲನೇದು, ಈ ಜಾತಕವನ್ನ ನಮಗೆ ಕೊಟ್ಟಿದ್ಯಾರು ಅಂತ ಹೇಳಿದ್ರೆ ಶ್ರೀಯುತ KN ರಾವ್. ಅವರು ವಿಶ್ವವಿಖ್ಯಾತ ಜ್ಯೋತಿಷಿ. ಆದ್ರೆ ಅವರಿಗೆ ಇದನ್ನ ಯಾರು ಕೊಟ್ಟಿದ್ದು ಅಂತ ಹೇಳಿದ್ರೆ ಅವರ ಯೋಗಿ ಗುರುಗಳಾದಂತಹ ಮತ್ತು ಮಹಾತ್ಮರು ಆದಂತಹ ಯೋಗಿ ಭಾಸ್ಕರಾನಂದ ಅವರು. ಇನ್ನ ಎರಡನೆಯದಾಗಿ ಅವರೇ ಸಾಕಷ್ಟು ಸೈಂಟಿಫಿಕ್ ಅಥೆಂಟಿಕ್ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತಾರೆ ಯಾಕೆ ಈ ಜಾತಕವನ್ನೇ ಶ್ರೀರಾಮಚಂದ್ರನ ತಗೋಬೇಕು ಅಂತ ಹೇಳ್ಬಿಟ್ಟು. ಮತ್ತು ಅದು ಅಲ್ದಿರ ಒಬ್ಬ ಯೋಗಿಗೆ ಮನುಷ್ಯನಿಗೆ ಕಾಣೋದಕ್ಕಿನ್ನ ಅವನ ಕಣ್ಣು ಏನ್ ನೋಡ್ತಾವ ಅದಕ್ಕಿನ್ನ ಬಿಯಾಂಡ್ ಕಾಣ್ತವೆ. ಆದ್ರಿಂದ ಈ ಒಂದು ಜಾತಕವನ್ನೇ ಅಥೆಂಟಿಕ್ ಅಂತ ನಾನು ಕೂಡ ಕನ್ಸಿಡರ್ ಮಾಡ್ಕೋತೇವೆ. ಮತ್ತೆ ಮೊದಲನೇದಾಗಿ ಶ್ರೀರಾಮಚಂದ್ರನ ಜಾತಕ ನೋಡೋದಾಯ್ತು ಅಂತ ಹೇಳಿದ್ರೆ ಲಗ್ನ ಕಟಕ ಲಗ್ನ ಆಗಿರ್ತದೆ. ಲಗ್ನದಲ್ಲೇನೆ ಗುರು ಮತ್ತು ಚಂದ್ರ ಇರ್ತಾರೆ. ಇನ್ನ 4ನೇ ಮನೆಯಲ್ಲಿ ಶನಿ ಉಚ್ಚ ಸ್ಥಾನದಲ್ಲಿ ಕುಳಿತುಕೊಂಡಿದ್ದಾನೆ. ಕುಜ 7ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಕುಳಿತುಕೊಂಡಿದ್ದಾನೆ ಮತ್ತು 9ನೇ ಮನೆಯಲ್ಲಿ ಶುಕ್ರ ಉಚ್ಚ ಸ್ಥಾನದಲ್ಲಿ ಕುಳಿತುಕೊಂಡಿದ್ದಾನೆ. ಮಿತ್ರರೇ, ಈ ಒಂದು ಆರಸ್ಕೋಪಿನ ಸ್ಟ್ರೈಕಿಂಗ್ ಕಾಂಬಿನೇಷನ್ ಏನು ಅಂತ ಹೇಳಿದ್ರೆ 4 ಗ್ರಹಗಳು ಉಚ್ಚ ಸ್ಥಾನದಲ್ಲಿರ್ತವೆ, ಗುರುನು ಕೂಡ ಸೇರಿಸಿ. ಒಂದು ಚಂದ್ರ ತನ್ನ ಸ್ವಗೃಹದಲ್ಲಿ ಅಂದ್ರೆ ಕರ್ಕಾಟಕದಲ್ಲಿ ಇರ್ತಾನೆ. ಇಲ್ಲಿ ಶುಕ್ರನನ್ನ ಹೊರತುಪಡಿಸಿದ್ರೆ 3 ಗ್ರಹಗಳು ಮಹಾಪುರುಷ ಯೋಗವನ್ನ ಫಾಲೋ ಮಾಡ್ತವೆ. ಅದ್ಯಾವುದು ಅಂತ ಹೇಳಿದ್ರೆ ಗುರು ಹಂಸ ಮಹಾಪುರುಷವನ್ನ ಫಾರ್ಮ್ ಮಾಡ್ತಾನೆ, ಶನಿ ಶಶ ಮಹಾಯೋಗವನ್ನ ಫಾರ್ಮ್ ಮಾಡ್ತಾನೆ, ಕುಜ ರುಚಿಕ ಮಹಾಯೋಗವನ್ನ ಫಾರ್ಮ್ ಮಾಡ್ತಾನೆ. ಆದ್ರೆ ಶುಕ್ರ ಮಾಳವ್ಯ ಯೋಗವನ್ನ ಫಾರ್ಮ್ ಮಾಡೋದಿಲ್ಲ ಉಚ್ಚದಲ್ಲಿದ್ರೂ ಕೂಡ. ಯಾಕೆ ಅಂತ ಹೇಳಿದ್ರೆ ಶುಕ್ರ ತ್ರಿಕೋಣದಲ್ಲಿದ್ದಾನೆ, ಕೇಂದ್ರದಲ್ಲಿಲ್ಲ. ಆದ್ರಿಂದ ಮಿತ್ರರೇ, ಒಂದು ವಿಷಯ ನಾನು ಹೇಳಲೇಬೇಕೇನಂತ ಹೇಳಿದ್ರೆ ಎಲ್ಲಾ ಜಾತಕಗಳಲ್ಲೂ ಮೋಸ್ಟ್ ಆಫ್ ದಿ ಟೈಮ್ ನಮಗೆ ಉಚ್ಚ ಗ್ರಹಗಳು ಸಿಕ್ಕರೂ ಕೂಡ ಯಾವುದು ಅಷ್ಟೊಂದು ಕೆಪಾಸಿಟಿ ಇಟ್ಕೊಂಡಿರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಮಹಾಪುರುಷ ಯೋಗ ಫಾರ್ಮ್ ಆಗ್ಬೇಕು ಅಂತ ಹೇಳಿದ್ರೆ ಅಥವಾ ಉಚ್ಚದ ಒಂದು ರಿಯಲ್ ಇಂಪ್ಯಾಕ್ಟ್ ಕ್ರಿಯೇಟ್ ಆಗ್ಬೇಕಂತ ಹೇಳಿದ್ರೆ ಮೋಸ್ಟ್ ಆಫ್ ದಿ ಟೈಮ್ ಅದು ಕೇಂದ್ರಗಳಲ್ಲಿ ಇದ್ರೇನೆ ಅಷ್ಟು 100% ಎಫೆಕ್ಟ್ ಅನ್ನ ನಿಮಗೆ ಕೊಡೋದು. ಅದು ಬಿಟ್ರೆ ಸೆಕೆಂಡ್ ಬೆಸ್ಟ್ ಪೊಸಿಷನ್ ಏನಂತ ಹೇಳಿದ್ರೆ ತ್ರಿಕೋಣದಲ್ಲಿ ಇರಬೇಕಾಗುತ್ತೆ. ಮಿತ್ರ, ಇನ್ನ ಎರಡನೇ ಒಂದು ಸ್ಟ್ರೈಕಿಂಗ್ ಕಾಂಬಿನೇಷನ್ ಏನು ಅಂತ ಹೇಳಿದ್ರೆ ಲಗ್ನದಲ್ಲೇನೆ ಲಗ್ನಾಧಿಪತಿ ಅದು ಚಂದ್ರನೇ ಇರುವಂತದ್ದು ಸ್ಟ್ರೈಕಿಂಗ್ ಕಾಂಬಿನೇಷನ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಯಾವುದೇ ಜಾತಕವನ್ನು ನೋಡ್ತು ಅಂತ ಹೇಳಿದ್ರೆ ಲಗ್ನದಿಂದನೂ ನೋಡ್ಬೇಕಾಗುತ್ತೆ ಮತ್ತು ಚಂದ್ರನಿಂದನೂ ನೋಡ್ಬೇಕಾಗುತ್ತೆ. ಬಟ್ ರಾಮಚಂದ್ರನ ಜಾತಕದಲ್ಲಿ ಲಗ್ನಾಧಿಪತಿ ಚಂದ್ರ ಲಗ್ನದಲ್ಲೇ ಇರೋದ್ರಿಂದ ಜಾತಕ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಗೇನ್ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ಯಾಕೆ ಚಂದ್ರ ಲಗ್ನದಲ್ಲಿರುವಂತದ್ದು ಆ ಒಂದು ಜಾತಕದ ಪ್ರಾಮಿನೆನ್ಸ್ ಅನ್ನ ಹೆಚ್ಚಿಗೆ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಮಿತ್ರರೇ, ಮೊದಲನೇದಾಗಿ ನೀವು ಲಗ್ನವನ್ನು ನೋಡ್ತು ಅಂತ ಹೇಳಿದ್ರೆ ಗುರು ಉಚ್ಚ ಸ್ಥಾನದಲ್ಲಿ ಲಗ್ನಾಧಿಪತಿಯಾದಂತಹ ಚಂದ್ರನ ಒಂದು ಮನೆಯಲ್ಲೇ ಕುಳಿತುಕೊಂಡಿರೋದ್ರಿಂದ ಇದು ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಬ್ಯೂಟಿಫುಲ್ ಆಗಿರ್ತಾರೆ ಅಪಿಯರೆನ್ಸ್ ಅಲ್ಲಿ ಮತ್ತು ತುಂಬಾ ಡಿಗ್ನಿಫೈಡ್ ಆಗಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಗುರು ಡಿಗ್ನಿಫೈಡ್ ಗ್ರಹ ಅಂತ ಹೇಳಿದ್ರೆ ಅವ್ರನ್ನ ನೋಡಿದ್ರೆ ಒಂದು ರೆಸ್ಪೆಕ್ಟ್ ಅನ್ನುವಂಥದ್ದು ಬಂದ್ಬಿಡುತ್ತೆ ಜನರಿಗೆ ಮನಸ್ಸಲ್ಲೇನೆ. ಈ ವ್ಯಕ್ತಿಗೆ ತಲೆ ಬಾಗಬೇಕು, ಈ ವ್ಯಕ್ತಿಗೆ ಗೌರವ ಕೊಡಬೇಕು ಅನ್ನುವಂಥದ್ದು. ಅದು ಅಲ್ಲದೆ ಗುರು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಜ್ಞಾನವನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೀವು ಇಡೀ ರಾಮಾಯಣವನ್ನ ಓದ್ತು ಅಂತ ಹೇಳಿದ್ರೆ ರಾಮನಿಗೆ ಇರುವಂತಹ ಜ್ಞಾನ ಎಂತದ್ದು ಎಲ್ಲಾ ವಿಷಯಗಳಲ್ಲೂ ಆತ ವನವಾಸದ ಸಮಯದಲ್ಲಿ ಸೀತೆಗೆ ಹೇಗೆ ತಿಳಿಸಿ ಹೇಳ್ತಾನೆ ಅನ್ನುವಂಥದ್ದು ನಿಮ್ಗೆ ಅರ್ಥ ಆಗುತ್ತೆ. ಮತ್ತು ಅದು ಅಲ್ದಿರ 9ನೇ ಮನೆ ಅಧಿಪತಿಯಾದಂತಹ ಗುರು ಮತ್ತು 6ನೇ ಮನೆ ಡೆಪ್ಟ್ಸು, ಡಿಸೀಸಸ್, ಎನಿಮೀಸು ಮತ್ತು ಗುರು ಹಿರಿಯರು ಧರ್ಮ ತತ್ವ ಈ ಅಧಿಪತಿನೇ ಲಗ್ನದಲ್ಲಿ ಕುಳಿತುಕೊಂಡಿರೋದ್ರಿಂದ ಈ ಎಲ್ಲದಕ್ಕೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಶನ್ ಶ್ರೀರಾಮಚಂದ್ರನಿಗೆ ಇತ್ತು. ರಾಮಚಂದ್ರ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಪ್ರತಿ ಸತಿನೂ ಎದುರುಗಡೆ ನಿಂತಿರು ಎನಿಮಿ ಯಾರು, ಅವನ ಬಲಾಬಲಗಳೇನು, ಅವ್ರ ಹತ್ರ ಇರೋ ಶಸ್ತ್ರಾಸ್ತ್ರಗಳು ಇದೆಲ್ಲದನ್ನು ವಿಭೀಷಣನ ಹತ್ರ ಕೇಳಿ ತಿಳ್ಕೊತಿದ್ದ. ಸೊ ಈ ರೀತಿ ನಮಗೆ ಎಲ್ಲಾ ವಿಷಯನೂ ಗೊತ್ತಾಗ್ತಾ ಹೋಗುತ್ತೆ. ಮಿತ್ರರೇ, ಇನ್ನ 4ನೇ ಮನೆಯನ್ನ ನೋಡ್ತು ಅಂತ ಹೇಳಿದ್ರೆ 4ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಶನಿ ಕುಳಿತುಕೊಂಡಿದ್ದಾನೆ. ಶನಿ ಕರ್ಕಾಟಕಕ್ಕೆ 7 ಮತ್ತು 8ನೇ ಅಧಿಪತಿ. 7ನೇ ಮನೆ ವಿವಾಹ ಪಾರ್ಟ್ನರ್ಶಿಪ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. 8ನೇ ಮನೆ ಅನ್ಸಾಲ್ವೇಬಲ್ ಇಶ್ಯೂ ಏನಿದಾವೆ ಅವನ್ನ ರೆಪ್ರೆಸೆಂಟ್ ಮಾಡುತ್ತೆ. ಈ ಶನಿ 4ನೇ ಮನೆ ಇಸ್ ದ ಹೌಸ್ ಆಫ್ ಡೊಮೆಸ್ಟಿಕ್ ಪೀಸ್ ಅಂತ ಕರೀತಾರೆ. ಅಂತ ಹೇಳಿದ್ರೆ ಮನೆಯಲ್ಲಿರುವಂತಹ ವಾತಾವರಣ ಶಾಂತಿ ಇವುಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ಉಚ್ಚನಾಗಿ ಕುಳಿತುಕೊಂತಾನೆ. ಮಿತ್ರರೇ, ಶನಿ ಇಲ್ಲಿ ಉಚ್ಚ ಸ್ಥಾನದಲ್ಲಿ ಕುಳಿತುಕೊಂಡ್ರು ಶಶ ಮಹಾಯೋಗದಲ್ಲಿ ಇದ್ರೂ ಕೂಡ ಆತ ಮಾರಕನಾಗಿದ್ದಾನೆ. ಮತ್ತು ಅದು ಅಲ್ಲದೆ ಕ್ಯಾನ್ಸರ್ ಲಗ್ನಕ್ಕೆ ಆತ ಏನು ಶುಭಾಧಿಪತಿ ಅಲ್ಲ. ಸೊ ಲೈಫ್ ಲಾಂಗ್ ಮ್ಯಾರೇಜ್ ಅನ್ನುವಂತಹ ವಿಷಯದಲ್ಲಿ ಶ್ರೀರಾಮಚಂದ್ರ ಬಹಳ ಕಷ್ಟವನ್ನ ಪಡಬೇಕಾಗತ್ತೆ ಮತ್ತು ನೋವನ್ನ ಅನುಭವಿಸಬೇಕಾಗತ್ತೆ. ಮತ್ತೆ ಅದು ಅಲ್ದಿರ ಬುಧ 12ನೇ ಮನೆ ಅಧಿಪತಿ, ಹೌಸ್ ಆಫ್ ವೆಕೇಶನ್ ಅಥವಾ ಹೌಸ್ ಆಫ್ ಸಪ್ರೆಷನ್ ಅಥವಾ ಹೌಸ್ ಆಫ್ ಲಾಸ್ ಅಂತ ಕೂಡ ಕರೀಬಹುದು. ಆತ 10ನೇ ಮನೆಯಲ್ಲಿ ಕುಳಿತುಕೊಂಡು ಈ 7ನೇ ಮನೆ ಅಧಿಪತಿಯಾದಂತಹ ಒಂದು ಶನಿಯನ್ನ ನೋಡೋದ್ರಿಂದನೇ ಶ್ರೀರಾಮಚಂದ್ರನಿಗೆ ಪತ್ನಿಯ
ಒಂದು ವಿಯೋಗ ಆಗುವಂತಂದ್ರೆ ಸಪ್ರೆಷನ್ ಆಗುವಂತದ್ದು. ಮತ್ತು ಇದೇ 4ನೇ ಮನೆಯನ್ನೇ ಮಲತಾಯಿಯನ್ನು ಕೂಡ ರೆಪ್ರೆಸೆಂಟ್ ಮಾಡೋದ್ರಿಂದ 4ನೇ ಮನೆಯಲ್ಲಿ ಮ್ಯಾಲಿಫಿಕ್ ಆದಂತಹ ಶನಿ ಕುಳಿತುಕೊಂಡಿರೋದ್ರಿಂದ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ತನ್ನ ಮನೆಯವರಿಂದನೇ ಸುಖವನ್ನ ಅಥವಾ ಸುಖಕ್ಕೆ ಬರುವಂತಹ ಪ್ರಾಬ್ಲಮ್ಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದು ಅಲ್ದಿರ ನಾವು ಸುಖವನ್ನ ಮತ್ತು ಹೇಗೆ ನೋಡಬಹುದು ಅಂತ ಹೇಳಿದ್ರೆ ಚಂದ್ರನಿಂದ 4ನೇ ಮನೆಯನ್ನು ಕೂಡ ನಾವು ಸುಖ ಹೇಗಿರುತ್ತೆ ಜೀವನದಲ್ಲಿ ಅಂತ ಹೇಳಿದ್ರೆ ಕಂಫರ್ಟ್ ಇರಬಹುದಾ ಅನ್ನೋದನ್ನ ನೋಡೋದಾಯ್ತು ಅಂತ ಹೇಳಿದ್ರೆ ಚಂದ್ರ ಅಗೈನ್ ಲಗ್ನದಲ್ಲೇ ಕುಳಿತುಕೊಂಡಿರೋದ್ರಿಂದ ಇದು ಲಗ್ನಕ್ಕೆ ಬಹಳ ಪ್ರಾಮಿನೆನ್ಸ್ ತಗೊಳುತ್ತೆ. ಮತ್ತು ಚಂದ್ರನಿಂದ 4ನೇ ಮನೆ ಅಂದ್ರೆ ಅಗೈನ್ ಲಗ್ನದಿಂದನೂ 4ನೇ ಮನೆ ಕೂಡ ಆಗೋದ್ರಿಂದ ಶನಿ ಇಲ್ಲಿ ಒಂದು ಡೊಮೆಸ್ಟಿಕ್ ಪೀಸ್ ಅಂತ ಏನಿರುತ್ತೆ ಅಥವಾ ಮನೆ ಒಳಗಡೆ ಇರುವಂತಹ ಒಂದು ನೆಮ್ಮದಿಯ ವಾತಾವರಣ ಅಥವಾ ಮನೆಯವರಿಂದ ಸಿಗಬೇಕಾದಂತಹ ಕಂಫರ್ಟ್ ಅನ್ನ ಬಹಳ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ. ಎಸ್ಪೆಷಲಿ 4ನೇ ಮನೆ ತಾಯಿ ಮತ್ತು ಮಲತಾಯಿ ಕೂಡ ಆಗಿರೋದ್ರಿಂದ ಮಲತಾಯಿಯೇ ಕೇಳಿದ ವರದಿಂದ ಶ್ರೀರಾಮಚಂದ್ರನಿಗೆ ಬಹಳ ಒಂದಿಷ್ಟು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾ ಹೋಗ್ತವೆ. ಮಿತ್ರ, ನಾನು ಸಾಕಷ್ಟು ಜನರ ಒಂದು ಚಾರ್ಟ್ ಅನ್ನ ನೋಡಿದ್ದೀನಿ. ಎಸ್ಪೆಷಲಿ ಈ ಮಹಾತ್ಮರುಗಳ ಚಾರ್ಟ್ ಅಲ್ಲಿ 4ನೇ ಮನೆ ಬಹಳ ಡ್ಯಾಮೇಜ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ 4ನೇ ಮನೆ ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ ಡೊಮೆಸ್ಟಿಕ್ ಪೀಸ್ ಅನ್ನ ತೋರಿಸುತ್ತೆ. ಸೊ ಯಾರಿಗೆ ಮನೆಯಲ್ಲಿ ಪೀಸ್ ಸಿಕ್ಕಿರೋದಲ್ಲ ಎಷ್ಟೋ ಮಹಾತ್ಮರುಗಳಿಗೆ ಅವರು ಸಮಾಜಕ್ಕೆ ಮಾಡ್ತಾರೆ. ಅಗೇನ್ 4th ಹೌಸ್ ಆಫ್ ಮಾಸಸ್ ಅಂತ ಕೂಡ ಕರೆಸ್ಕೊಳ್ಳೋದ್ರಿಂದ ಸಮಾಜಕ್ಕೆ ಮಾಡ್ತಾರೆ. ಯಾವಾಗ ಒಬ್ಬ ವ್ಯಕ್ತಿಯ 4ನೇ ಮನೆ ತುಂಬಾ ಚೆನ್ನಾಗಿ ಬೆನಿಫಿಟ್ ಗಳ ಪ್ಲೇಸ್ ಆಗಿರ್ತವೋ ಅವರು ಮನೆಯಲ್ಲಿ ನೆಮ್ಮದಿಯಾಗಿರ್ತಾರೆ, ಸಮಾಜಕ್ಕೆ ಅಷ್ಟು ಮಾಡೋದಕ್ಕೆ ಹೋಗೋದಿಲ್ಲ. ತನ್ನ ಒಂದು ಮನಸ್ಸಿನ ನೆಮ್ಮದಿ ಎಷ್ಟಿದೆ ಅಷ್ಟರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡೋರು ಆಗಿರ್ತಾರೆ. ಮಿತ್ರರು, ಇನ್ನು ನಾವು 5ನೇ ಮನೆಯ ಅಧಿಪತಿ ಮತ್ತು 10ನೇ ಮನೆಯ ಅಧಿಪತಿಯಾದಂತಹ ಕುಜ 7ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಕುಳಿತುಕೊಂಡಿರೋದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ 10ನೇ ಮನೆ ರಾಯಲ್ ಸ್ಟೇಟಸ್ ಅಥವಾ ಕೆರಿಯರ್ ಈ ಕಾಲಕ್ಕೆ ತೋರಿಸುತ್ತೆ ಅಥವಾ ರೆಕಗ್ನಿಷನ್ ಅನ್ನು ತೋರಿಸುತ್ತೆ. ಅದು ಉಚ್ಚ ಸ್ಥಾನದಲ್ಲಿದೆ. ಮತ್ತು ಅದು ಅಲ್ಲದೆ 5ನೇ ಮನೆ ಏನಂತ ಹೇಳಿದ್ರೆ ಪೂರ್ವ ಪುಣ್ಯ ಮತ್ತು ಮಕ್ಕಳು ಮತ್ತು ಮಂತ್ರಭಾವ ಮತ್ತು ಸ್ಟೂಡೆಂಟ್ಸ್. ಇಲ್ಲಿ ಸ್ಟೂಡೆಂಟ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಳೋದಾಯ್ತು ಅಂತ ಹೇಳಿದ್ರೆ ಹನುಮಾನ್. ಅಗೈನ್ ಅದು 7ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಕೂತ್ಕೊಳ್ಳೋದ್ರಿಂದ ಎಕ್ಸೆಪ್ಷನಲ್ ಮಕ್ಕಳುಗಳು, ಎಕ್ಸೆಪ್ಷನಲ್ ಸ್ಟೂಡೆಂಟ್ಸ್ ಈ ರೀತಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಗುರು 6ನೇ ಮನೆ ಅಧಿಪತಿ ಕೂಡ ಆಗಿ ಲಗ್ನದಲ್ಲಿ ಕುಳಿತುಕೊಂಡು ಈ 5ನೇ ಮನೆ ಅಧಿಪತಿಯಾದಂತಹ ಕುಜನನ್ನ ನೋಡೋದ್ರಿಂದ ಮಕ್ಕಳ ಜೊತೆ ಅಥವಾ ತನ್ನ ಡಿಸಿಪಲ್ಸ್ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ಯಾರಿರ್ತಾರೆ ಅವುಗಳ ಜೊತೆ ಸ್ವಲ್ಪ ಸಣ್ಣ ಪುಟ್ಟ ಕ್ಲಾಶಸ್ ಗಳನ್ನ ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ಇದ್ರ ಪ್ರಕಾರ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ ಕೆಲವು ರಾಮಾಯಣಗಳ ವರ್ಷನ್ ಪ್ರಕಾರ ರಾಮ ಹನುಮಂತನ ಎದುರುಗಡೆ ನಿಂತು ಕನ್ಫ್ರಂಟ್ ಮಾಡಬೇಕಾಗಿ ಬರ್ತದೆ ಮತ್ತು ರಾಮ ತನ್ನ ಮಕ್ಕಳ ಜೊತೆ ಯುದ್ಧ ಮಾಡುವಂತಹ ಸಂದರ್ಭಕ್ಕೆ ಹೋಗುತ್ತೆ ಅನ್ನುವಂಥದ್ದನ್ನ ಪ್ರಾಬಬಲಿ ಈ ಕಾಂಬಿನೇಷನ್ ಗಳು ಎಕ್ಸ್ಪ್ಲೈನ್ ಮಾಡಬಹುದು. ಮತ್ತು KN ರಾವ್ ಅವರು ಕೊಡುವಂತಹ ಒಂದು ಅದ್ಭುತ ಕಾಂಬಿನೇಷನ್ ಏನು ಅಂತ ಹೇಳಿದ್ರೆ ಯಾವ ಜಾತಕದಲ್ಲಿ ಗುರುನು ಉಚ್ಚನಾಗಿರ್ತಾನೆ ಕುಜನು ಉಚ್ಚನಾಗಿರ್ತಾನೋ ಈ ಎರಡೂ ಕಾಂಬಿನೇಷನ್ ಗೆ ಬೇರೆ ಯಾವುದು ಪ್ಲಾನೆಟ್ಸ್ ಜಾಯಿನ್ ಆಗದಿರಾ ಈ ಕಾಂಬಿನೇಷನ್ ಜಾತಕದಲ್ಲಿ ಇತ್ತು ಅಂತ ಹೇಳಿದ್ರೆ ಹೈಯೆಸ್ಟ್ ಮಾರಲ್ ಕಂಡಕ್ಟ್ ಕೊಡುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಅದು ಅಲ್ದಲ್ಲ ರಾಮಚಂದ್ರನ ಜಾತಕವನ್ನ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ 5 ಮತ್ತು 9ನೇ ಮನೆ ಅಧಿಪತಿಗಳಾದಂತಹ ಗುರು ಮತ್ತು ಕುಜರ ಮ್ಯೂಚುವಲ್ ಆಸ್ಪೆಕ್ಟ್ ಏನಿದೆ ಇದು ಎಕ್ಸೆಪ್ಷನಲ್ ಸ್ಪಿರಿಚುಯಾಲಿಟಿಯನ್ನ ತೋರಿಸುವಂತಹ ಕಾಂಬಿನೇಷನ್ ಆಗಿರುತ್ತೆ. ಇಲ್ಲಿ ಶ್ರೀರಾಮಚಂದ್ರ ಭಗವಂತನೇ ಆಗಿರೋದ್ರಿಂದ ಇಲ್ಲಿ ಸ್ಪಿರಿಚುಯಾಲಿಟಿ ಬಗ್ಗೆ ಹೇಳ್ಬೇಕಾದಂತಹ ಅವಶ್ಯಕತೆ ಏನು ಇರೋದಿಲ್ಲ. ಮತ್ತು ಲಗ್ನಾಧಿಪತಿಯಾದಂತಹ ಚಂದ್ರ ಮತ್ತು 10ನೇ ಮನೆ ಅಧಿಪತಿಯಾದಂತಹ ಕುಜ ಮ್ಯೂಚುವಲ್ ಆಸ್ಪೆಕ್ಟ್ ಅಲ್ಲಿ ಇರೋದು ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ ಈ ಎರಡೂ ಗ್ರಹಗಳು ಮಾಸಸ್ ಗಳಿಗೆ ಮತ್ತು ಭೂಮಿಗೆ ಸಂಬಂಧಪಟ್ಟಿರೋದ್ರಿಂದ ಇದು ಒನ್ ಆಫ್ ದ ರಾಜಯೋಗ ಕೂಡ ಆಗಿರೋದ್ರಿಂದ ಶ್ರೀರಾಮಚಂದ್ರ ಇಡೀ ಭೂಮಿಗೆ ಒಡೆಯನಾಗಿರ್ತಾನೆ ಮತ್ತು ಎಲ್ಲಾ ಜನರು ಕೂಡ ಆತನಿಗೆ ತಲೆ ಬಾಗೋರೆ ಆಗಿರ್ತಾರೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ರಾಮಚಂದ್ರ ಕೊನೆಗೆ ಅವನ ಅವತಾರವನ್ನ ಮುಗಿಸ್ಬೇಕಾಗಿ ಬಂದಾಗ ಇಡೀ ಅಯೋಧ್ಯೆಯೇ ಅವನ ಜೊತೆ ಸರಾಯು ನದಿಯಲ್ಲಿ ಹೊರಟು ಹೋಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ರಾಮಾಯಣ ಹೇಳುತ್ತೆ. ಇನ್ನ ನಾವು ರಾಮಚಂದ್ರನ 9ನೇ ಮನೆ ನೋಡ್ತು ಅಂತ ಹೇಳಿದ್ರೆ ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾನೆ ಬಟ್ ಸೂರ್ಯನ ಜೊತೆ ಇದ್ದಾನೆ. ಮಿತ್ರರೇ, ಮೋಸ್ಟ್ ಆಫ್ ದ ಟೈಮ್ ಸೂರ್ಯನ ಜೊತೆ ಯಾವ್ದಾದ್ರು ಪ್ಲಾನೆಟ್ಸ್ ಇತ್ತು ಅಂತ ಹೇಳಿದ್ರೆ ಅದು ಕಂಬಸ್ಟ್ ಆಗ್ಬಿಡ್ತವೆ. ಯಾವಾಗ ಅದು ಅಸ್ತಂಗತ ಆಗ್ತವೆ ಆಗ ಆ ಗ್ರಹಗಳ ಕಾರಕತ್ವಕ್ಕೆ ಪೆಟ್ಟು ಬೀಳ್ತಾ ಹೋಗ್ತವೆ. ಇಲ್ಲಿ ಶುಕ್ರ ರಿಲೇಶನ್ಶಿಪ್ ಗೆ ಅಥವಾ ರಿಲೇಶನ್ಶಿಪ್ಪಿನ ಒಂದು ಜ್ಯೂಸಿಗೆ ಸಂಬಂಧಪಟ್ಟಂತಹ ಗ್ರಹ ಆಗಿರೋದ್ರಿಂದ ಆತ ಉಚ್ಚ ಸ್ಥಾನದಲ್ಲೇನು ಇದ್ದಾನೆ, ಆದ್ರೆ ಸೂರ್ಯನ ಜೊತೆ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ. ಇನ್ನ ಎರಡನೆಯದಾಗಿ ಸೂರ್ಯ ಅಗ್ನಿಗ್ರಹ ಆದ್ರೆ ಅಲ್ಲಿರುವಂತಹ ಮೀನ ನೀರಿಗೆ ಸಂಬಂಧಪಟ್ಟಂತಹ ರಾಶಿ. ಇದು ಸೂರ್ಯನನ್ನ ಏನ್ ಮಾಡುತ್ತೆ 9ನೇ ಮನೆಗೆ ಸ್ವಲ್ಪ ರಿಸಲ್ಟ್ ಅನ್ನ ಹೆಚ್ಚು ಕಡಿಮೆ ಮಾಡುತ್ತೆ. ಅದು ಅಲ್ದಿರ 9ನೇ ಮನೆಯ ಅಧಿಪತಿ ಲಗ್ನದಲ್ಲಿದ್ದಾನೆ ಗುರು. ದೋ ಉಚ್ಚ ಸ್ಥಾನದಲ್ಲಿ ಇದ್ರೂ ಕೂಡ ಎರಡೆರಡು ಮ್ಯಾಲಿಫಿಕ್ ಅಫ್ಲಿಕ್ಟ್ ಮಾಡ್ತಾ ಇದಾವೆ ಈ ಒಂದು ಗುರುವನ್ನ. ಕ್ರೂರ ಗ್ರಹಗಳಾದಂತಹ ಶನಿ ಮತ್ತು ಕುಜ. ಮತ್ತು ಅದು ಅಲ್ದಲೆ ಶನಿಯಿಂದ 6ನೇ ಮನೆಯಲ್ಲಿ ಸೂರ್ಯನಿದ್ದಾನೆ. ಮಿತ್ರ, ಯಾವುದೇ ಗ್ರಹದಿಂದ 6ನೇ ಮನೆ ಇನ್ನೊಂದು ಯಾವ ಗ್ರಹ ಇರ್ತದೆ ಅದ್ರ ಜೊತೆ ಯಾವಾಗ್ಲೂ ಒಂದು ಕ್ಲಾಶ್ ಅಥವಾ ಒಂದು ಸ್ಟ್ರಗಲ್ ಅನ್ನುವಂಥದ್ದು ಗ್ರಹಗಳಿದ್ದೇ ಇರ್ತದೆ. ಸೊ ಇದು ರೆಪ್ರೆಸೆಂಟ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ತನ್ನ
ತಂದೆಗೆ ಬರುವಂತಹ ಪ್ರಾಬ್ಲಮ್ ಬಗ್ಗೆ ಅಥವಾ ತಂದೆಗೆ ಆಗುವಂತಹ ಪ್ರಾಬ್ಲಮ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ರಾಮಚಂದ್ರನ ಕೇಸ್ ನಲ್ಲಿ ಅದು ದಶರಥ ಅನುಭವಿಸಿದಂತಹ ಪ್ರಾಬ್ಲಮ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಎಸ್ಪೆಷಲಿ 7 ಮತ್ತು 8ನೇ ಮನೆ ಅಧಿಪತಿಯಾದಂತಹ ಶನಿ ಗುರುವನ್ನ ಲಗ್ನದಲ್ಲಿರೋದನ್ನ ನೋಡೋದು ಬಹಳ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡ್ತದೆ. ಅದು ಅಲ್ಲದೆ ಸೂರ್ಯ 9ನೇ ಮನೆ ಅಂತ ಹೇಳಿದ್ರೆ ಪಿತೃಸ್ಥಾನದಲ್ಲಿ ಕುಳಿತುಕೊಂಡು ಶನಿಯಿಂದ 6 ಮತ್ತು 8ನೇ ಮನೆಯ ಒಂದು ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡ್ತಾ ಇರೋದು ಕೂಡ ದಶರಥ ಮಹಾರಾಜನಿಗೆ ಬಹಳಷ್ಟು ಪ್ರಾಬ್ಲಮ್ ಇರೋದನ್ನ ತೋರಿಸುತ್ತೆ. ಮತ್ತು 6ನೇ ಮನೆಯಲ್ಲಿ ರಾಹು, ಅದರಲ್ಲೂ ಧನುರ್ ರಾಶಿಯಲ್ಲಿ ಕುತ್ಕೊಂಡಿರೋದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಧರ್ಮ ಯುದ್ಧವನ್ನ ರೆಪ್ರೆಸೆಂಟ್ ಮಾಡುತ್ತೆ. ಯಾಕೆಂತ ಹೇಳಿದ್ರೆ ಧರ್ಮ ಅನ್ನ ರೆಪ್ರೆಸೆಂಟ್ ಮಾಡೋದು ಧನು. 6ನೇ ಮನೆ ಯುದ್ಧ ಅಥವಾ ಫೈಟಿಂಗಿನ ಒಂದು ರಾಶಿ. ರಾಹು ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ರಾಮನ ಒಂದು ವಿಷಯದಲ್ಲಿ ರಾವಣನನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದು ಅಲ್ದಿರ ಕೇತು 12ನೇ ಮನೆಯಲ್ಲಿ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಮೋಕ್ಷ ಇರುವಂತಹ ಒಂದು ಮೈಂಡ್ ಅಥವಾ ಒಂದು ಡಿಟ್ಯಾಚ್ಮೆಂಟ್ ಅನ್ನು ಕೂಡ ಕೇತು ರೆಪ್ರೆಸೆಂಟ್ ಮಾಡುತ್ತೆ 12ನೇ ಮನೆಯಲ್ಲಿ. ಇದಷ್ಟೇ ಅಲ್ಲದೆ ಲಗ್ನದಲ್ಲಿರುವಂತಹ ಚಂದ್ರನನ್ನ 2 ಮ್ಯಾಲಿಫಿಕ್ ಗಳಾದಂತಹ ಶನಿ ಮತ್ತು ಕುಜ ನೋಡ್ತಾ ಇರೋದ್ರಿಂದ ಇದು ಕೂಡ ಸನ್ಯಾಸ ಯೋಗವನ್ನ ರೆಪ್ರೆಸೆಂಟ್ ಮಾಡುತ್ತೆ. ಮಿತ್ರ, ಒಂದ್ ನೆನ್ಪಿಟ್ಕೊಳ್ಳಿ, ಜಾತಕದಲ್ಲಿ ಎಲ್ಲೇ ಇರಲಿ ಚಂದ್ರನಿಗೆ ಯಾವಾಗ 2 ಮ್ಯಾಲಿಫಿಕ್ ಗಳಾದಂತಹ ಶನಿ ಮತ್ತು ಕುಜ ನೋಡ್ತಾರೋ ಅಥವಾ ಯಾವುದೇ ರೀತಿ ಪ್ರಭಾವವನ್ನ ಬೀರ್ತಾರೋ, ನವಾಂಶದಲ್ಲೇ ಆಗ್ಲಿ ಅಥವಾ D1 ರಾಶಿ ಚಾರ್ಟ್ ಅಲ್ಲೇ ಆಗ್ಲಿ, ಯಾವಾಗ ಶನಿ ಮೇಲೆ ಈ 2 ಮ್ಯಾಲಿಫಿಕ್ ನ ಪ್ರಭಾವ ಇರ್ತದೋ ಅದು ಆಗ ಮೆಟೀರಿಯಲ್ ಅಂತ ಹೇಳಿದ್ರೆ ಭೌತಿಕಕ್ಕೆ ಅಷ್ಟು ಒಳ್ಳೆಯದಲ್ಲ, ಆದ್ರೆ ಆಧ್ಯಾತ್ಮಿಕದಲ್ಲಿ ಅದು ಸನ್ಯಾಸ ಯೋಗವನ್ನ ಕೊಡ್ತದೆ. ಮಿತ್ರರು, ಓವರ್ ಆಲ್ ಆಗಿ ಶ್ರೀರಾಮಚಂದ್ರನ ಜಾತಕವನ್ನ ನಾವು ಎಕ್ಸ್ಪ್ಲೇನ್ ಮಾಡ್ತಬೇಕು ಅಂತ ಹೇಳಿದ್ರೆ ಕೇವಲ ಗುರು, ಶನಿ ಮತ್ತು ಕುಜ ಈ 3 ಕಾಂಬಿನೇಷನ್ ಇಡೀ ಶ್ರೀರಾಮಚಂದ್ರನ ಒಂದು ಜೀವನವನ್ನೇ ಎಕ್ಸ್ಪ್ಲೇನ್ ಮಾಡ್ಬಿಡುತ್ತೆ. ಅದರಲ್ಲೂ ಎಸ್ಪೆಷಲಿ ಶನಿ 4ನೇ ಮನೆಯಲ್ಲಿ ಕುಳಿತುಕೊಂಡಿರೋದು ರಾಮಚಂದ್ರ ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡದಂತಹ ಎಲ್ಲಾ ರೀತಿಯಾದಂತಹ ನೋವು ಕಷ್ಟಗಳನ್ನ ಒಂದೇ ವಿಷಯದಲ್ಲಿ ಎಕ್ಸ್ಪ್ಲೇನ್ ಮಾಡ್ಬಿಡುತ್ತೆ. ಮಿತ್ರರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಏನ್ರ